ದೇವರ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬರು ಅವರು ನಾಶಭಂಗ ಪಡುವುದಿಲ್ಲ, ಅವರು ಅವಮಾನಕ್ಕೆ ಗುರಿಯಾಗುವುದಿಲ್ಲ, ಅವರು ನಾಚಿಕೆ ಪಡುವುದಿಲ್ಲ. ಯಾವ ಸಂದರ್ಭದಲ್ಲೂ ಆಗಲಿ ಸರಿ, ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿರುವ ಒಂದು ನಂಬಿಕೆ ನಮ್ಮ ಪ್ರತಿಯೊಬ್ಬರಲ್ಲಿ ಕಾಣಲ್ಪಡಬೇಕು. ನಮಗೆ ನಮ್ಮ ದೃಷ್ಟಿಗೆ ಅದು ಒಂದು ವೇಳೆ ಅದು ಹೀನಾಯವಾಗಿ ತೋರುವಂಥದ್ದಾಗಿ ಕಾಣಲ್ಪಡಬೇಕು. ಇದರಿಂದ ಖಂಡಿತವಾಗಿಯೂ ನನಗೆ ಲಜ್ಜೆನೆ, ಇದರಿಂದ ಖಂಡಿತವಾಗಿಯೂ ನನಗೆ ಅವಮಾನವೇ, ಇದರಿಂದ ಖಂಡಿತವಾಗಿ ನನಗೆ ಸೋಲೆ ಎಂಬುದಾಗಿ ಒಂದು ವೇಳೆ ನಮ್ಮ ಮನಸ್ಸಿನಲ್ಲಿ ಅದು ತೋರ್ಬೋದು. ಆದರೆ ನಾವು ಹೇಳಬೇಕು, ದೇವರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ, ಆದ್ದರಿಂದ ದೇವರು ಈ ಕಾರ್ಯದಿಂದ ಯಾವ ಸಂದರ್ಭದಲ್ಲೂ ನನ್ನನ್ನು ಅವಮಾನ ಪಡಿಸುವುದಿಲ್ಲ ಎಂಬುದಾಗಿ. ದೇವರ ಮೇಲೆ ಯಾರ್ಯಾರು ನಂಬಿಕೆ ಇಟ್ಟಿದ್ದಾರೋ ಅವರು ಯಾವ ಸಂದರ್ಭದಲ್ಲೂ ಅವರು ಅವಮಾನಕ್ಕೆ ಗುರಿಯಾಗುವುದಿಲ್ಲ. ಆತನ ಮೇಲೆ ನಿರೀಕ್ಷೆ ಇಟ್ಟವರು, ಆತನ ಮೇಲೆ ನಂಬಿಕೆ ಇಟ್ಟವರು ಯಾವ ಸಂದರ್ಭದಲ್ಲಿ ಅವರು ಅವಮಾನಕ್ಕೆ ಗುರಿ ಆಗುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೀವಿ. ನಿಜವಾಗಿಯೂ ಸದಾಕಾಲವೂ ನಾವು ಆತನ ಮೇಲೆ ನಂಬಿಕೆ ಇಡುವವರಾಗಿ ಕಾಣಲ್ಪಡಬೇಕು. ಜಯವೋ ಸೋಲೋ ಯಾವ ಸಂದರ್ಭ ಆಗಿರಲಿ, ದೇವರು ನನಗೆ ಸಹಾಯಕನಾಗಿರ್ತಾನೆ ಎಂಬುದಾಗಿರುವಂಥ